ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಯಾರಿಗೆ ತಾನೇ ಸುಂದರವಾಗಿ ಕಾಣಿಸ್ಬೇಕು ಅಂತ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ನಾವು ಸುಂದರವಾಗಿರಬೇಕು ಅಂತ ಇಷ್ಟ ಇರುತ್ತೆ. ಆದರೆ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಒಂದೊಂದ್ಸಲ ನಮ್ಮ ಫ್ರೆಂಡ್ಸಲ್ಲಿ ಇಲ್ಲ ನಮ್ಮ ರಿಲೇಷನ್ಸಲ್ಲಿ ಅರ್ಜೆಂಟಾಗಿ ನಾವು ಯಾವ್ದಾದ್ರು ಪಾರ್ಟಿ ಅಟೆಂಡ್ ಮಾಡಬೇಕು, ಬರ್ತ್ಡೇ ಪಾರ್ಟಿ, ಆವಾಗ ನಮಗೆ ಬ್ಯೂಟಿ ಪಾರ್ಲರಿಗೆ ಹೋಗ್ಲಿಕ್ಕೂ ಟೈಮ್ ಇರಲ್ಲ. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಮನೇಲಿ ಫೇಶಿಯಲ್ ಮಾಡಿಕೊಂಡು ನಮ್ಮ ಸೌಂದರ್ಯ ಹೇಗೆ ಹೆಚ್ಚಿಸ್ಕೊಬೋದು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಹಾಗಾದರೆ ಈಗ ಆಲ್ ಇನ್ ಒನ್ ಫೇಶಿಯಲ್ ಹೋಮ್ ರೆಮಿಡಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಬೌಲ್ ತೊಗೊಳ್ಳೋಣ. ನಾನು ಈ ಥರ ಬೌಲ್ ತೊಗೊಂಡಿದ್ದೀನಿ ಸುಮ್ಮನೆ ಫ್ಯಾನ್ಸಿ ಆಗಿರಲಿ ಅಂತ. ಇವಾಗ 1 ಸ್ಪೂನ್ ಕಾಫಿ ಪುಡಿ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಇನ್ಸ್ಟೆಂಟ್ ಕಾಫಿ ಪುಡಿನೂ ತೊಗೋಬೋದು, ಇಲ್ಲ ಈ ಥರ ಕಾಫಿ ಪೌಡ್ರನ್ನೂ ತೊಗೋಬೋದು. ಯಾವುದಾದ್ರು ಕಂಪನಿ ಕಾಫಿ ಪುಡಿ ತೊಗೋಬೋದು. ಈ ಕಾಫಿ ಪುಡಿಲಿ ತುಂಬ ಬೆನಿಫಿಟ್ಸ್ ಇದೆ. ಕಾಫಿ ಪುಡಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಚರ್ಮವನ್ನು ಬಿಗಿಗೊಳಿಸಲು ಸಹಾಯವಾಗುತ್ತೆ. ಅಂದರೆ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಮತ್ತು ಡೆಡ್ ಸ್ಕಿನ್ ರಿಮೂವ್ ಮಾಡಿ ನಮ್ಮ ಮುಖದ ಚರ್ಮ ಬಿಳಿಯಾಗುವಂತೆ ಮಾಡುತ್ತೆ. ಇದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟಿ ಇರುವುದರಿಂದ ಮುಖದಲ್ಲಿರುವ ಕಪ್ಪು ಕಲೆಗಳನ್ನು ಮತ್ತು ಮಾರ್ಕ್ಸ್ಗಳನ್ನು ತೆಗೆದುಹಾಕುತ್ತೆ. ಇದರಲ್ಲಿ ಚಮತ್ಕಾರಿ ಗುಣ ಇದೆ. ಕಾಫಿ ಪುಡಿಯಿಂದ ನಾವು ಫೇಶಿಯಲ್ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಸ್ಕಿನ್ನು ಗ್ಲೋಯಿಂಗ್ ಆಗುತ್ತೆ ಮತ್ತು ಬ್ರೈಟ್ ಆಗುತ್ತೆ. ನಮ್ಮ ಮುಖದಲ್ಲಿರುವ ಕೊಳೆಯನ್ನು ತೆಗೆದುಹಾಕಿ ಇನ್ಸ್ಟೆಂಟ್ ಗ್ಲೋಯಿಂಗ್ ಕೊಡುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ 1 ಸ್ಪೂನ್ ಕಡಲೆ ಹಿಟ್ಟು ಹಾಕೊಳ್ಳೋಣ. ಸಾಮಾನ್ಯವಾಗಿ ಕಡಲೆ ಹಿಟ್ಟು ನಮ್ಮೆಲ್ಲರ ಮನೇಲಿ ಇದ್ದೇ ಇರುತ್ತೆ. ಕಡಲೆ ಹಿಟ್ಟು ಸ್ಕಿನ್ನನ್ನು ಮೈಲ್ಡ್ ಆಗಿ ಸ್ಕ್ರಬ್ ಮಾಡುತ್ತೆ. ಇದು ಚರ್ಮದಲ್ಲಿರುವ ಬ್ಲ್ಯಾಕ್ ಹೆಡ್ಸನ್ನು ಮತ್ತು ವೈಟ್ ಹೆಡ್ಸನ್ನು ತೆಗೆದುಹಾಕುತ್ತೆ. ಜೊತೆಗೆ ಮತ್ತೊಂದು ವಿಷಯ ಏನಪ್ಪಾ ಅಂದರೆ, ಕಡಲೆ ಹಿಟ್ಟು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಇದರಿಂದ ಮುಖ ತುಂಬಾ ಬೆಳ್ಳಗಾಗತ್ತೆ. ನಿಮ್ಮ ವಯಸ್ಸು 30ಕ್ಕಿಂತ ಹೆಚ್ಚಾಗಿದ್ದರೆ ಕಡಲೆ ಹಿಟ್ಟಿನ ಬದಲು ಆಲ್ಟರ್ನೇಟಿವ್ ಆಗಿ ಒಂದು ಬೇರೆ ಆಪ್ಷನ್ ಹೇಳ್ತೀನಿ. ಅಂದರೆ ಅಕ್ಕಿ ಹಿಟ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟಲ್ಲೇ ಆ್ಯಂಟಿ ಏಜಿಂಗ್ ಗುಣ ಇದೆ. ಅದರಿಂದ ನೀವು ಕಡಲೆ ಹಿಟ್ಟಿನ ಬದಲು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಹೀಗೂ ಮಾಡ್ಬೋದು. ಅರ್ಧ ಸ್ಪೂನ್ ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೋಬೋದು. ಈಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ಸ್ಪೂನ್ ಮೊಸರು ಹಾಕೊಳ್ಳೋಣ. ಮೊಸರು pH ಲೆವೆಲನ್ನು ಮೇಂಟೈನ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ ಒಳಗಿನ ಪೋರ್ಸನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ. ಚರ್ಮವನ್ನು ನ್ಯಾಚುರಲ್ ಆಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ಸ್ಪೂನ್ ಜೇನುತುಪ್ಪ ಹಾಕೊಳ್ಳೋಣ. ಜೇನುತುಪ್ಪದಲ್ಲಿ ಅಮೇಜಿಂಗ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಜೇನುತುಪ್ಪ ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ. ಇದನ್ನು ಮಿಕ್ಸ್ ಮಾಡೋಣ. ನೀವು ಆಶ್ಚರ್ಯ ಪಡ್ತೀರಾ ಎಷ್ಟು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಅಂದರೆ ಈ ಮಿಕ್ಸರಿಂದ ತುಂಬಾ ಚೆನ್ನಾಗಾಗತ್ತೆ ನಿಮ್ಮ ಸ್ಕಿನ್ನು. ಇನ್ಸ್ಟೆಂಟಾಗಿ ನಾವು ಇದನ್ನು ತಯಾರು ಮಾಡ್ಕೋಬೋದು. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪು, ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೋಬೋದು, ಇಲ್ಲ 1 ಸ್ಪೂನ್ ಲಿಂಬೆಹಣ್ಣಿನ ರಸ ಹಾಕ್ಕೋಬೋದು. ಈಗ 1 ಸ್ಪೂನ್ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣು ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ ಮತ್ತು ಪಿಗ್ಮೆಂಟೇಷನನ್ನು ಕಡಿಮೆ ಮಾಡುತ್ತೆ. ಇವಾಗ ತಯಾರಾಗ್ತಿದೆ ನೋಡಿ ನಮ್ಮ ಮುಖವನ್ನು ಫೇಶಿಯಲ್ ಮಾಡಲಿಕ್ಕೆ ಆಲ್ ಇನ್ ಒನ್ ರೆಸಿಪಿ. ನಾವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಹಚ್ಚಿದರೆ ಸಾಕು. ಈ ಫೇಶಿಯಲ್ ಮಾಡಿಕೊಂಡ್ರೆ ಸಾಕು, ಬೇಗನೆ ರಿಸಲ್ಟ್ ಸಿಗತ್ತೆ. ಈ ಇನ್ಸ್ಟೆಂಟ್ ಫೇಶಿಯಲ್ ಮಾಡ್ಕೊಳೋದ್ರಿಂದ ಸನ್ ಟ್ಯಾನ್, ಸನ್ ಬರ್ನ್ ಎಲ್ಲ ಕಡಿಮೆ ಆಗಿ ನಮ್ಮ ಸ್ಕಿನ್ನು ಬೇಗನೆ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ನೋಡಿ, ಸೂಪರ್ ಆಗಿರುವ ಫೇಶಿಯಲ್ ಮಿಕ್ಸ್ ತಯಾರಾಗಿದೆ. ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಮ್ಮ ಫೇಸನ್ನು ಚೆನ್ನಾಗಿ ತೊಳ್ಕೊಂಬರ್ಬೇಕು. ಇದನ್ನು ನೀವು ಬೇಕಾದರೆ ಬ್ರಷಲ್ಲೂ ಹಚ್ಬೋದು. ನಾನು ಕೈಯಿಂದನೇ ಹಚ್ಕೊತಿದ್ದೀನಿ. ನೋಡಿ, ಈ ಥರ ಎಲ್ಲ ಹಚ್ಕೋಬೇಕು. ನೆಕ್ಕಿಗೆಲ್ಲ ಹಚ್ಕೋಬೇಕು. ನಾನು ಫಾಸ್ಟಾಗಿ ಹಚ್ಚಕ್ಕೆ ತೋರಿಸ್ತಾ ಇದ್ದೀನಿ. ಮತ್ತು ಈ ಥರ ಮಸಾಜ್ ಮಾಡ್ಕೋಬೇಕು. ಮೊಸರು ಮತ್ತು ಕಾಫಿ ತುಂಬ ಒಳ್ಳೆಯ ಮಾಯ್ಶ್ಚರೈಸ್ ಏಜೆಂಟ್ ಆಗಿದೆ. ನಿಂಬೆಹಣ್ಣು ಸ್ಕಿನ್ ಟೋನ್ ಮಾಡುತ್ತೆ. ಕಡಲೆ ಹಿಟ್ಟು ಪ್ಯಾಕ್ ಥರ ವರ್ಕ್ ಮಾಡುತ್ತೆ. ಸರ್ಕ್ಯುಲರ್ ಆಗಿ ಮಸಾಜ್ ಮಾಡಬೇಕು. ಈ ಥರ ಮಾಡಬೇಕು.
ಮೊಸರು ಮತ್ತು ಕಾಫಿ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಮಾಯ್ಶ್ಚರೈಸ್ ಆಗುತ್ತೆ. ಹೀಗೆ ಲಿಪ್ ಸುತ್ತಲೂ ಸರ್ಕಲ್ ಥರ ಮಸಾಜ್ ಮಾಡಬೇಕು. ಲಿಂಬೆಹಣ್ಣು ಸ್ಕಿನ್ನನ್ನು ಟೋನ್ ಮಾಡುತ್ತೆ ಮತ್ತು ಕಡಲೆ ಹಿಟ್ಟು ಪ್ಯಾಕ್ ಆಗಿ ವರ್ಕ್ ಆಗುತ್ತೆ. ನಾನು ಶಾರ್ಟಾಗಿ ಮಸಾಜ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮಿನಿಮಮ್ ಒಂದು 10 ಮಿನಿಟ್ಸ್ ಆದರೂ ಈ ಥರ ಮಸಾಜ್ ಮಾಡ್ಕೋಬೇಕು. ಫೋರ್ಹೆಡ್ ಮಸಾಜ್ ಮಾಡ್ತಾ ಇದ್ದೀನಿ. ಈಗ ಐ ಸುತ್ತ ಮಸಾಜ್ ಮಾಡ್ತಾ ಇದ್ದೀನಿ. ಕಣ್ಣಿನ ಸುತ್ತ ಈ ಥರ ಮಸಾಜ್ ಮಾಡ್ಕೋಬೇಕು. ಹೀಗೆ ಮಸಾಜ್ ಮಾಡೋದ್ರಿಂದ ಕಣ್ಣಿನ ಸುತ್ತ ಇರುವ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಆಗುತ್ತೆ. ಈ ಥರ ಅಪ್ವರ್ಡ್ ಮಸಾಜ್ ಮಾಡಬೇಕು. ಹೀಗೆ ಮಸಾಜ್ ಮಾಡಿ ಒಂದು 5 to 10 ಮಿನಿಟ್ಸ್ ಹಾಗೆ ಬಿಡಿ. ಆಮೇಲೆ ನೀರಿಂದ ವಾಶ್ ಮಾಡ್ಕೊಳ್ಳಿ. ಈ ಥರ ಫೇಶಿಯಲ್ ಮಾಡೋದ್ರಿಂದ ಸ್ಕಿನ್ನು ಫ್ರೆಶ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಈ ರೀತಿಯಾಗಿ ನೀವು ಮನೆಯಲ್ಲೇ ಬ್ಯೂಟಿ ಪಾರ್ಲರ್ ಥರ ಆಲ್ ಇನ್ ಒನ್ ಫೇಶಿಯಲನ್ನು ಮಾಡ್ಕೊಬೋದು. ನೋಡಿದ್ರಲ್ಲ ಮನೇಲೆ ಹೇಗೆ ಈಸಿಯಾಗಿ ಫೇಶಿಯಲ್ ಮಾಡ್ಕೋಬಹುದು ಅಂತ. ಹಾಗಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೆಯಲ್ಲ ತಾನೇ. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.